ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಗಂಗಾಧರ್ ವಾಗ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇಡೀ ವಿಶ್ವದಾದ್ಯಂತ ಒಮೈಕ್ರಾನ್ನ ಆತಂಕ ಇರುವಂಥದ್ದು. ನಮ್ಮ ದೇಶದಲ್ಲೂ ಅಷ್ಟೇ, ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ. ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಒಮೈಕ್ರಾನ್ ಸೋಂಕಿನ ಆತಂಕ ಮನೆ ಮಾಡಿದೆ. ಏಕೆಂದರೆ UAEಯಿಂದ ಬಂದಿದ್ದಂಥ ವ್ಯಕ್ತಿಗೆ ಕೊರೋನಾ ಸೋಂಕು ಕಾಣಿಸ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಆ ವ್ಯಕ್ತಿಯ ಒಂದು ಸ್ಯಾಂಪಲನ್ನು, ಸ್ವಾಬ್ ಟೆಸ್ಟನ್ನು ಜೀನೋಮ್ ಸೀಕ್ವೆನ್ಸಿಂಗಿಗೆ ಕಳಿಸಲಾಗಿದೆ. ಸ್ಯಾಂಪಲ್ಸನ್ನು ಬೆಂಗಳೂರಿಗೆ ರವಾನೆ ಮಾಡಲಾಗಿರುವಂಥದ್ದು. ಆ ಒಂದು ರಿಸಲ್ಟ್ ಏನಾಗುತ್ತೆ ಅನ್ನುವಂಥ ಆತಂಕ ಇದೆ ಅಲ್ಲಿ. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಿಂದ ಬೆಂಗಳೂರಿಗೆ ರವಾನೆ ಮಾಡಲಾಗಿರುವಂಥದ್ದು. 1 ವಾರದ ಹಿಂದೆ ಕಲಬುರಗಿಗೆ ಬಂದಿದ್ದಂತೆ ಆ ವ್ಯಕ್ತಿ 2 ದಿನಗಳ ಹಿಂದೆ ಸ್ಯಾಂಪಲ್ ಅನ್ನ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. 2 ದಿನದ ಹಿಂದೆನೆ ಕಳಿಸಿದ್ದಾರೆ ಅಂದ್ರೆ ಇನ್ ಮೋಸ್ಟ್ ಪ್ರಾಬಬ್ಲಿ ಒಂದು 2-3 ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಸದ್ಯ ಸೋಂಕಿತ ವ್ಯಕ್ತಿಗೆ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿಟ್ಟು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. UAEಯಿಂದ ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಪಾಸಿಟಿವ್ ಬಂದ ತಕ್ಷಣ ಅವರ ಒಂದು ಸ್ವಾಬ್ ಟೆಸ್ಟ್ ಅನ್ನ ಜೀನೋಮ್ ಸೀಕ್ವೆನ್ಸಿಗೆ ಕಳಿಸಲಾಗಿದೆ. ಏನಾಗುತ್ತೆ ರಿಸಲ್ಟ್ ಅನ್ನೋದನ್ನ ಕಾದು ನೋಡಬೇಕು. ಆಲ್ರೆಡಿ ರಾಜ್ಯದಲ್ಲಿ 2 ಒಮೈಕ್ರಾನ್ ಪ್ರಕರಣಗಳು ಪತ್ತೆ ಆಗಿರುವಂಥದ್ದು. ಇನ್ನು ಇಡೀ ದೇಶದಲ್ಲಿ 23 ಒಮೈಕ್ರಾನ್ ಪ್ರಕರಣಗಳು ಪತ್ತೆ ಆದಂತಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅರುಣ್ ಕುಮಾರ್, 1 ವಾರದ ಹಿಂದೆ ಬಂದಿದ್ರು ಅನ್ನೋದು ಇದೆಯಲ್ಲ, ಅವರು ಕಲಬುರಗಿಗೆ ಬರ್ಲಿಕ್ಕೆ ಮುಂಚೆ ಏರ್ಪೋರ್ಟ್ ನಲ್ಲಿ ಎಲ್ಲೂ ಟೆಸ್ಟ್ ಮಾಡಿಸಿರ್ಲಿಲ್ವಂತ? ಹೌದು ಪೃಥ್ವಿ, 1 ವಾರದ ಹಿಂದೆ ಸೌದಿ ಅರೇಬಿಯಾದಿಂದ ಬಂದಂತ ವ್ಯಕ್ತಿಗೆ ಈಗ ಕರೋನಾ ಪಾಸಿಟಿವ್ ಬಂದಿದೆ. ಅಲ್ಲದೆ ಒಮಿಕ್ರಾನ್, ಯಾಕಂದ್ರೆ ಅವರಿಗೆ ಕಳೆದ 1 ವಾರದಿಂದ ಈ ರೀತಿ ಒಂದು ಕರೋನಾ ಲಕ್ಷಣಗಳು ಕಂಡು ಬಂದಿದ್ರಿಂದ ಅವರನ್ನ ಕೋವಿಡ್ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂದಿದೆ. ಹಾಗಾಗಿ ಅವರನ್ನ ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಆದ್ರೆ ಅವರಿಗೆ ಇನ್ನು ಇಷ್ಟಾದ್ರೂ ಕೂಡ ಯಾಕಂತಂದ್ರೆ ಸೌದಿ ಅರೇಬಿಯಾ ಅಂತ ಬಂದಿದ್ರಿಂದ ಈ ಒಂದು ಲಕ್ಷಣಗಳೇನಿದಾವೆ ಒಮಿಕ್ರಾನ್ ಇರಬಹುದು ಅನ್ನೋ ಒಂದು ಡೌಟ್ ಇಂದಾಗಿ ಅವರ ಏನು ಸ್ಯಾಂಪಲ್ ಗಳನ್ನ ಬೆಂಗಳೂರು ಲ್ಯಾಬ್ಗೆ ಕಳಿಸಿ 2 ದಿನಗಳ ಹಿಂದೆ ಬೆಂಗಳೂರು ಲ್ಯಾಬ್ಗೆ ಕಳಿಸ್ತಾರೆ. 2 ದಿನಗಳಲ್ಲಿ ಅದರ ವರದಿ ಕೂಡ ಬರಲಿದೆ. ಹಾಗಾಗಿ ಅವರು ಈಗ ಸದ್ಯ ಏನು ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ರೆ ಆದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರು UAEಯಿಂದ ಬಂದ್ರಲ್ಲ 1 ವಾರದಿಂದ, ಬೆಂಗಳೂರಿಂದ ಕಲಬುರಗಿಗೆ ಬಂದಿದ್ದ, ಹೈದರಾಬಾದ್ ಇಂದ ಕಲಬುರಗಿಗೆ ಬಂದಿದ್ದ, ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಟೆಸ್ಟೇ ಮಾಡಿರ್ಲಿಲ್ವಾ ಅವ್ರು ಬರುವಂತ ಸಂದರ್ಭದಲ್ಲಿ? ಆ ಟೈಮಲ್ಲಿ ನೆಗೆಟಿವ್ ಬಂದಿತ್ತ ಅವ್ರಿಗೆ? ಅವ್ರಿಗೆ 2 ಡೋಸ್ ಆಗಿದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಒಂದು ಬರುವಂತ ಸಂದರ್ಭದಲ್ಲಿ ಯಾವುದೇ ಲಕ್ಷಣಗಳಿಲ್ಲ. ಹಾಗಾಗಿ ಅವರು ಸೀದಾ ಏನು ಹೈದರಾಬಾದ್ ನಿಂದ ಕಲಬುರಗಿಗೆ ಪ್ರಯಾಣ ಬೆಳೆಸಿದ್ದಾರೆ. ಬಂದ ನಂತರ ಅವರಿಗೆ ಈ ರೀತಿಯ ಒಂದು ಲಕ್ಷಣ ಕಂಡು ಬಂದಿದ್ರಿಂದ ಅವರು ಆಸ್ಪತ್ರೆಗೆ ತೋರಿಸಿದಾಗ ಈ ರೀತಿಯ ಒಂದು ಲಕ್ಷಣ, ಕೆಮ್ಮು, ನೆಗಡಿ, ಜ್ವರ ಮತ್ತೆ ತಲೆನೋವು ಇರೋದ್ರಿಂದ ಅವರಿಗೆ ಕರೋನಾ ಕೂಡ ಟೆಸ್ಟ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ 3ನೇ ತಾರೀಕಿನ ಕರೋನಾ ಟೆಸ್ಟ್ ಪಾಸಿಟಿವ್ ಬಂದಿದ್ರೇನ ಅವರನ್ನ ಈಗ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡ್ತಾ ಇದ್ದಾರೆ. ಅಲ್ಲದೆ ಇವರು ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತ ಜನರನ್ನ ಕೂಡ ಐಸೋಲೇಟ್ ಮಾಡುವಂತ ಕೆಲಸ ಕೂಡ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.